ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ದೆಹಲಿಯಲ್ಲಿ ಇವತ್ತು ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್. ಬಹುತೇಕ ಸಂಪುಟ ವಿಸ್ತರಣೆಗೆ ಇವತ್ತೇ ತಾರ್ಕಿಕ ಅಂತ್ಯ. ಯಾರಿಗೆ ಅವಕಾಶ ಅನ್ನೋದನ್ನ ನಿರ್ಧರಿಸುವಂತ ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ 15ರಿಂದ 17 ಸ್ಥಾನ ಭರ್ತಿಗೆ ನಿರ್ಧಾರ. 2-3 ಸ್ಥಾನಗಳನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ. ಅಸಮಾಧಾನವನ್ನು ನೋಡಿಕೊಂಡು ಮತ್ತೆ ಭರ್ತಿ ಬಗ್ಗೆ ಆಲೋಚನೆ. 2-3 ದಿನದೊಳಗೆ ಪಟ್ಟಿ ಬಿಡುಗಡೆ ಮಾಡಬಹುದಾದ ಸಾಧ್ಯತೆ ಇದೆ. ಇವತ್ತೆಲ್ಲ ಫೈನಲೈಸ್ ಮಾಡಿ 2-3 ದಿನದಲ್ಲಿ ಪಟ್ಟಿ ರಿಲೀಸ್ ಮಾಡಬಹುದಾದ ಸಾಧ್ಯತೆ ಇದೆ. 20 ಸ್ಥಾನ ಆಯ್ಕೆ ಮಾಡಬೇಕು. 16ರಿಂದ 17 ಆಯ್ಕೆ ಮಾಡ್ಬೋದು. ಇನ್ನು ಉಳಿದಿದ್ದು ಹಾಗೆ ಇಟ್ಕೊಳ್ತಾರೆ. ಈ ಅಸಮಾಧಾನ ಅದು ಇದು ಇನ್ನೊಂದು ಮತ್ತೊಂದು ಎಲ್ಲ ನೋಡ್ಕೊಂಡು ಆಮೇಲೆ ಮತ್ತೆ ಫಿಲ್ ಮಾಡ್ಬೋದಾದ ಚಾನ್ಸಸ್ ಇದೆ. ಸೊ ಒಟ್ಟಿನಲ್ಲಿ ಇಷ್ಟು ದಿನ ಕಾಯ್ಕೊಂಡು ಕೂತಿದ್ರಲ್ಲ, ನಂಗೆ ಅವಕಾಶ ಸಿಗುತ್ತಾ, ನಂಗೂ ಬೇಕು ಅಂತೆಲ್ಲ ಸುಮಾರು ಜನ ದೆಹಲಿಯಲ್ಲೇ ಬೀಳ್ಬಿಟ್ಟಿದ್ರು. 2-3 ವಾರಗಳಿಂದ ಅಲ್ಲೇ ಕೂತಿದ್ರು. ಇನ್ನು ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರ ಮನೆಗೆ, ಈ ಕಡೆ ಸಿದ್ದರಾಮಯ್ಯನವ್ರ ಮನೆಗೆ, ಆ ಕಡೆ DK ಶಿವಕುಮಾರ್ ಅವರ ಮನೆಗೆ, ಈ ಕಡೆ ಹರಿಪ್ರಸಾದ್ ಅವ್ರ ಮನೆಗೆ ಸುತ್ತು ಬರ್ತಾನೆ ಇದ್ರು. ನನ್ನ ಹೆಸರು ಗಮನದಲ್ಲಿ ಇಟ್ಕೊಳ್ಳಿ ಅಂತ. ಸೊ ಫೈನಲಿ ಈಗ ಕರೆದಿದ್ದಾರೆ ಮಾತಾಡೋಕ್ಕೆ ಅಂತ. ಇವತ್ತು ಆಲ್ಮೋಸ್ಟ್ ಫೈನಲೈಸ್ ಆಗ್ಬೋದು. ಇನ್ನೊಂದು 2-3 ದಿನದಲ್ಲಿ ಹೆಸರು ಅನೌನ್ಸ್ ಮಾಡ್ಬೋದಾದ ಸಾಧ್ಯತೆ ಇದೆ. ಗೊತ್ತಾಗುತ್ತೆ ಯಾರ್ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಮಣೆ ಹಾಕಿದ್ದಾರೆ ಅಂತ. ಬಿಕಾಸ್ ನಿಮಗೆ ಗೊತ್ತಿರೋಂಗೆ ಹನುಮಂತನ ಬಾಲಕ್ ಥರ ಇತ್ತು ಆಕಾಂಕ್ಷಿಗಳ ಸಂಖ್ಯೆ. ಒಬ್ರನ್ನ ಆಯ್ಕೆ ಮಾಡಿದ್ರೆ ಒಬ್ರಿಗೆ ಬೇಜಾರು, ಒಬ್ರನ್ನ ಆಯ್ಕೆ ಮಾಡಿದ್ರೆ ಇನ್ನೊಬ್ರಿಗೆ ಬೇಜಾರು. ಈ ಅಸಮಾಧಾನ ಅನ್ನೋದೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಕಥೆನೂ ಇದ್ದಾನೆ. ಎಲ್ಲರೂ ಖುಷಿಪಡಿಸೋಕ್ಕೆ ಸಾಧ್ಯ ಆಗಲ್ಲ. ಒಂದಿಬ್ಬರಿಗೆ ಅಸಮಾಧಾನ ಇದ್ದೇ ಇರುತ್ತೆ. ಬಟ್ ಅದು ಅತಿ ಹೆಚ್ಚಾಗಿ ಸ್ಫೋಟ ಆದಾಗ ಒಂಚೂರು ಸಮಸ್ಯೆಗಳಾಗ್ಬೋದು, ಇರಿಸು ಮುರುಸು ಆಗ್ಬೋದು. ಇಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಎಲ್ಲ ಒಂದು ಭರವಸೆ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಚುನಾವಣೆಗಳ ಹತ್ರ ಬರ್ತಾ ಇದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ವಿಧಾನಸಭೆ, ಲೋಕಸಭೆ ಅಷ್ಟರ ಒಳಗಡೆ ಅಧಿಕಾರಕ್ಕೆ ಕೂತ್ಕೊಬಿಡ್ಬೇಕು, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿಬಿಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸಮುದಾಯವಾರು, ಪ್ರಾಂತ್ಯವಾರು, ಜಾತಿವಾರು, ಆಮೇಲೆ ಆ ಬಣ ಈ ಬಣ, ಸೊ ಈ ಥರದ್ದೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಫೀಮೇಲ್ಸು, ಮೇಲ್ಸು, ಮೂಲ ವಲಸಿಗ ಈ ಥರವೂ ಕೂಡ ಇದೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ನೋಡಬೇಕಾಗತ್ತೆ. DK ಶಿವಕುಮಾರ್ ಅವ್ರ ಮೈಂಡಲ್ಲಿ ಒಂದಷ್ಟು ಇದೆ. ಅಟ್ ದ ಸೇಮ್ ಟೈಮ್ ಮಾಜಿ CM ಸಿದ್ದರಾಮಯ್ಯನವ್ರದ್ದು ವಿಚಾರವೂ ಕೂಡ ಒಂದಷ್ಟಿದೆ. ತನ್ನ ಆಪ್ತರನ್ನು ಕೂರಿಸ್ಬೇಕು ಅನ್ನೋದು ಕೂಡ ಇದೆ. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ. ಕರ್ನಾಟಕ ರಾಜಕಾರಣ ಬಹಳ ಚೆನ್ನಾಗಿ ಗೊತ್ತು.